everyone, welcome back to my channel. As we all know 2022 and 23 ಮೇನ್ ಎಕ್ಸಾಮಿನೇಷನ್ಗೆ ನಮಗೆ ಕೇವಲ ಸ್ವಲ್ಪ ದಿನ ಮಾತ್ರ ಉಳಿದಿದೆ. ಸೊ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ. ಸೊ ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹ್ಯಾವ್ ಆಲ್ರೆಡಿ ಸಾಲ್ವ್ಡ್ ಆ್ಯಂಡ್ ವಿಡಿಯೋಸ್ ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್. ಸೊ ಇಲ್ಲಿ ಮೈಸೂರು ಡಿಪಾರ್ಟ್ಮೆಂಟಿಂದ ಕೂಡ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇವಾಗ ಪ್ರಿಪ್ರೇಟ್ರಿ ಟೈಮ್, ಸೊ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ, ನಿಮಗೆ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟ್ರಿ, ಈ ಥರ ಪ್ರಿಪ್ರೇಟ್ರೀಸು ನಡೀತಾ ಇರುತ್ತೆ. ಸೊ ಇಲ್ಲಿ ನಾನು ಕೆಲವೊಂದು ಮಾಡೆಲ್ ಕ್ವಶನ್ ಪೇಪರ್ಸ್ನು ಕೂಡ ಸಾಲ್ವ್ ಮಾಡ್ತೀನಿ. ಸೊ ಇದು ನಿಮಗೆ ಎಕ್ಸಾಮಿಗೆ ಪ್ರಾಕ್ಟೀಸ್ ಪೇಪರ್ ಕೂಡ ಆಗಿರುತ್ತೆ. ಸೊ ಆದಷ್ಟು ನೀವು ಎಷ್ಟು ಜಾಸ್ತಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀರಾ ಅಷ್ಟು ಜಾಸ್ತಿ ನೀವು ಎಕ್ಸಾಮಿಗೆ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಸೊ ಇಲ್ಲಿ ನಮಗೆ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿದೆ. ಫಸ್ಟ್ ಕ್ವಶನ್, ಇಫ್ ದ HCF ಆಫ್ 72 and 120 is 24, their LCM is, they have given HCF. So we know that HCF into LCM of any two numbers. So if we take numbers as A and B, HCF of AB and LCM of AB is equals to the product of these two numbers under A into B. So ಇಲ್ಲಿ HCF of these two number is to 24. we have to find LCM. ಸೊ LCM ನ ಹಾಗೆ ಬರ್ಕೊಳ್ಳೋಣ. A ಅಂದರೆ ಎಷ್ಟಿದೆ 72 ಇಂಟು B ಅಂತ ಹೇಳಿದರೆ 120. ಸೊ ವಿ ಜಸ್ಟ್ ನೀಡ್ LCM. ಸೊ ಅದನ್ನು ಹಾಗೆ ಇಟ್ಕೊಳ್ಳೋಣ. ಸೊ 72 ಇಂಟು 120. ಸೊ ದಿಸ್ 24 ನಮಗೆ ರೈಟ್ ಸೈಡ್ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ 24. ಸೊ ಇಲ್ಲಿ 24 3s, 24 1s, 24 3s 72, ಬಿಕಾಸ್ 4 3s 12 ಬರುತ್ತೆ. ಸೊ ನಾವು 24 3s ಮಾಡಿದ್ರೆ 72 ಆಗುತ್ತೆ. ಸೊ ಇಲ್ಲಿ 12 ಇಂಟು 3 ಅಂತ ಹೇಳಿದ್ರೆ 12 3s 36. ಸೊ 0 ಇದೆ, 0 ಬರ್ಕೊತೀವಿ. ದಟ್ ಈಸ್ 360. ದಟ್ ಈಸ್ ಆಪ್ಷನ್ ಸಿ ಈಸ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್, ದ ಸಮ್ ಆಫ್ ಫಸ್ಟ್ n even natural numbers. ಸೊ ಸಮ್ ಆಫ್ ಫಸ್ಟ್ n even natural number. ಈವನ್ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ n ಇಂಟು n+1, ದಟ್ ಈಸ್ ಆಪ್ಷನ್ ಎ. ಅದೇ ನಮಗೆ ಆಡ್ ಅಂತ ಹೇಳಿ ಕೇಳಿದ್ರು ಅಂತ ಹೇಳಿದ್ರೆ, ಸೊ ಆಡ್ ಅಂತ ಹೇಳಿದ್ರೆ n ಸ್ಕ್ವೇರ್ ಬರುತ್ತೆ. ಬಟ್ ಇಲ್ಲಿ ಈವನ್ ಕೇಳಿರೋದ್ರಿಂದ n ಇಂಟು n+1 ಈಸ್ ದ ಆನ್ಸರ್. ನೆಕ್ಸ್ಟ್ ಥರ್ಡ್ ಒನ್, in the pair of linear equation a1x plus b1y plus c1 is equals to 0 and a2x plus b2y plus c2 is equals to 0 if a1 by a2 is equals to b1 by b2 is not equals to c1 by c2, then the equation have. ಸೊ ಇಲ್ಲಿ 2 ರೇಷಿಯೋ ಈಕ್ವಲ್ ಆಗಿದ್ದು ಥರ್ಡ್ ಒನ್ ನಮಗೆ ಈಕ್ವಲ್ ಆಗಲಿಲ್ಲ ಅಂತೇಳಿದ್ರೆ, ಸೊ ಇಲ್ಲಿ ನಮಗೆ ಇಲ್ಲಿ ಈಕ್ವೇಷನಲ್ಲಿ ಯಾವುದೇ ರೀತಿಯಾದಂತಹ ಸೊಲ್ಯೂಷನ್ ಸಿಗೋದಿಲ್ಲ. ದಟ್ ಈಸ್ ನೋ ಸೊಲ್ಯೂಷನ್. ಆಪ್ಷನ್ ಎ ಈಸ್ ದ ಆನ್ಸರ್. ಇಫ್ a1 by a2 ಈಸ್ ನಾಟ್ ಈಕ್ವಲ್ಸ್ ಟು b1 by b2 ಅಂತ ಹೇಳಿ ಬಂತು ಅಂತ ಹೇಳಿದರೆ ನಮಗೆ ಯೂನಿಕ್ ಸೊಲ್ಯೂಷನ್ ಅಥವಾ ಒನ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಅದೇ ನಮಗೆ 3 ಈಕ್ವಲ್ ಆಯಿತು ಅಂತ ಹೇಳಿದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಸೊ ಈ ಒಂದು ಕಂಪೇರಿಂಗ್ ರೇಷಿಯೋಸ್ ಮೇಲೆ ನಮಗೆ ಡೆಫಿನೆಟ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನೀವು ಆ ಒಂದು ಟೇಬಲ್ ಏನಿದೆ ಆ ಟೇಬಲ್ ಪಕ್ಕಾದ್ರೆ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಅ ಮಾರ್ಕ್ಸ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ದ ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ p of x is equals to x square minus 2x minus 8 is. ಸೊ ಸಮ್ ಆಫ್ ದಿ ಝೀರೋಸ್ ಅಂತ ಹೇಳಿದ್ರೆ ನೀವು ಇಲ್ಲಿ ಝೀರೋಸ್ ಫೈಂಡ್ ಔಟ್ ಮಾಡ್ಕೊತ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿ ಹ್ಯಾವ್ ಅ ಫಾರ್ಮುಲಾ ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ b by a, ಸಮ್ ಆಫ್ ದಿ ಝೀರೋಸ್. ಅದೇ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಕೇಳಿದ್ರೆ ಆಲ್ಫಾ ಇಂಟು ಬೀಟಾ ದಟ್ ಈಸ್ c by a. ಸೊ ಇಲ್ಲಿ ಫಸ್ಟ್ ಕೋಎಫಿಷಿಯಂಟ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಾಗುತ್ತೆ ನಮಗೆ ಎ, ದಟ್ ಈಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಪಕ್ಕ ಏನಿಲ್ಲ ಅಂದ್ರೆ ಏನಿರುತ್ತೆ 1. ಆ್ಯಂಡ್ ದೆನ್ ಬಿ ಅಂತ ಹೇಳಿದ್ರೆ ಎಕ್ಸ್ನ ಕೋಎಫಿಷಿಯಂಟ್ ದಟ್ ಈಸ್, ಸೊ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಇಲ್ಲಿ -2. ಆ್ಯಂಡ್ ಸಿ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ದಟ್ ಈಸ್ -8. ಸೊ ಇಲ್ಲಿ ಸಮ್ ಅಂತ ಕೇಳಿರೋದ್ರಿಂದ ನಾವು ಜಸ್ಟು ಮೈನಸ್ ಬಿ ಬೈ ಎ ಅಂತ ಹೇಳಿದ್ರೆ ಮೈನಸ್ ಆಫ್ ಇದು ಮೈನಸ್ ಬಿ ಇರೋದ್ರಿಂದ ಮೈನಸ್ ಕೂಡ ಬರ್ಕೊತೀವಿ. ಬಿ ಅಂತ ಹೇಳಿದ್ರೆ -2. ಸೊ ಮೈನಸ್ ಆಫ್ -2 ಡಿವೈಡೆಡ್ ಬೈ ಎ ಅಂತ ಹೇಳಿದ್ರೆ 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 2 by 1 is 2. ದಟ್ ಈಸ್ ಆಪ್ಷನ್ ಸಿ ಈಸ್ ದ ಆನ್ಸರ್. ಸೊ ಇಲ್ಲಿ ನೀವು ಫಾರ್ಮುಲಾದ ಮೈನಸ್ ಬಿಟ್ರಿ ಅಂತ ಹೇಳಿದ್ರೆ -2 ಆಗುತ್ತೆ. ಸೊ ಆವಾಗ ನಿಮ್ಮ ಆನ್ಸರು ರಾಂಗ್ ಆಗುತ್ತೆ. ಸೊ ಅದೇ ಇಲ್ಲಿ ಪ್ರಾಡಕ್ಟ್ ಕೇಳಿದ್ರು ಅಂತ ಹೇಳಿದ್ರೆ ಸಿ ಬೈ ಎ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸಿ ಅಂದರೆ ಎಷ್ಟಿದೆ -8 ಡಿವೈಡೆಡ್ ಬೈ, ಇಲ್ಲಿ ಸಿಗೆ ಯಾವುದೇ ರೀತಿ ನಮಗೆ ಏನು ಸೈನ್ ಇಲ್ಲ. ಸೊ ಡೈರೆಕ್ಟ್ ಸಿ ಅಲ್ಲಿ ಏನಿರುತ್ತೆ ಅದಷ್ಟೇ ಸೈನ್ನ ಹಾಕಿ ನಾವು ಸಿಂಪ್ಲಿಫೈ ಮಾಡ್ತೀವಿ. ಸೊ -8 ಡಿವೈಡೆಡ್ ಬೈ ಎ ಅಂತ ಹೇಳಿದ್ರೆ 1, ದಟ್ ಈಸ್ -8. ಇದು ಪ್ರಾಡಕ್ಟ್ ಕೇಳಿದರೆ ಸಿ ಬೈ ಎ, ಇದು ಸಮ್ ಕೇಳಿದರೆ ಮೈನಸ್ ಬಿ ಬೈ ಎ. ನೆಕ್ಸ್ಟ್ ಫಿಫ್ತ್ ಒನ್, ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಅಂತ ಹೇಳಿದ್ರೆ 3πr². ಆಪ್ಷನ್ ಸಿ ಈಸ್ ದ ಆನ್ಸರ್. ಅದೇ ನಮಗೆ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಅಂತ ಹೇಳಿದ್ರೆ
2 pi r square ಇದು ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್, pi r square ಅಂತ ಹೇಳಿದ್ರೆ ಏರಿಯಾ ಆಫ್ ಸರ್ಕಲ್, ದೆನ್ ಡಿ 4 pi r square ನಮಗೆ ಏನು ಬರುತ್ತೆ TSA ಆಫ್ ಸರ್ಕಲ್, ಇದು TSA ಆಫ್ ಸರ್ಕಲ್ ಬರುತ್ತೆ. ನೆಕ್ಸ್ಟ್ 6th ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಟ್ರಯಾಂಗಲ್ ಆರ್ ಆಲ್ವೇಸ್ ಸಿಮಿಲರ್. ಸೊ ಯಾವಾಗಲೂ ಸಿಮಿಲರ್ ಇರುವಂತಹ ಪೇರ್ ಆಫ್ ಟ್ರಯಾಂಗಲ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ 2 ಐಸೋಸಿಲಸ್ ಟ್ರಯಾಂಗಲ್. ಐಸೋಸಿಲಸ್ ಟ್ರಯಾಂಗಲ್ ಅಂದರೆ ಟ್ರಯಾಂಗಲ್ ಇನ್ ವಿಚ್ 2 sides ಆರ್ ಈಕ್ವಲ್. ದೆನ್ ಆಪ್ಷನ್ ಬಿ 2 ಸ್ಕೇಲಿನ್ ಟ್ರಯಾಂಗಲ್. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಸೈಡ್ಸ್ ನಮಗೆ ಈಕ್ವಲ್ ಇರೋದಿಲ್ಲ, 3 ಸೈಡ್ಸು ಡಿಫ್ರೆಂಟ್ ಆಗಿರುತ್ತೆ. ದೆನ್ ಆಪ್ಷನ್ ಸಿ 2 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಆಲ್ ದ 3 sides ಆರ್ ಈಕ್ವಲ್. ದೆನ್ ಡಿ 2 ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ನಮಗೆ ಯಾವಾಗಲೂ ಸಿಮಿಲರ್ ಆಗಿರುವಂತಹ ಟ್ರಯಾಂಗಲ್ ಯಾವುದು ಅಂತ ಹೇಳಿದ್ರೆ 2 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಆಪ್ಷನ್ ಸಿ ಈಸ್ ದ ಆನ್ಸರ್. 7th question, if sin A is equals to 1 by root 2, then the value of A is. ಸೊ ಸೈನ್ ನಮಗೆ 1 by root 2 ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಸೈನ್ 45 ಡಿಗ್ರಿ ಇದ್ದಾಗ. ಸೊ ಆಪ್ಷನ್ ಡಿ ಈಸ್ ದ ಆನ್ಸರ್. ಸೈನ್ 30 ಅಂತ ಹೇಳಿದ್ರೆ 1 by 2, ಸೈನ್ 60 ಅಂತ ಹೇಳಿದ್ರೆ ರೂಟ್ 3 by 2, ಸೈನ್ 90 ಅಂತ ಹೇಳಿದ್ರೆ 1. ಸೊ ಇಲ್ಲಿ ಆನ್ಸರ್ ನಮಗೇನಾಗುತ್ತೆ 1 by root 2 ಅಂತ ಹೇಳಿದ್ರೆ 45 ಡಿಗ್ರಿ. ಸೊ ಆಪ್ಷನ್ ಡಿ ಈಸ್ ದ ಆನ್ಸರ್. ನೆಕ್ಸ್ಟ್ 8th one, if the probability of an event is P of E, identify the correct relation. ಸೊ probability P of E ಅಂತ ಹೇಳಿದ್ರೆ ಕರೆಕ್ಟ್ ರಿಲೇಷನ್ನ ಇಲ್ಲಿ ಐಡೆಂಟಿಫೈ ಮಾಡಬೇಕು. ದಟ್ ಈಸ್ 0 ಲೆಸ್ ದ್ಯಾನ್ P of E ಲೆಸ್ ದ್ಯಾನ್ 1. ಸೊ 0 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು P of E ಲೆಸ್ ದ್ಯಾನ್ 1, 0 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು P of E ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1, 0 ಲೆಸ್ ದ್ಯಾನ್ P of E ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1. ಸೊ ನಮಗೆ ಪ್ರೊಬ್ಯಾಬಿಲಿಟಿ ಏನಿದೆ ಅಲ್ವಾ, ಸೊ P of E ಇದು ಯಾವಾಗಲೂ ನಮಗೆ ಗ್ರೇಟರ್ ದ್ಯಾನ್ 0 ಇರುತ್ತೆ, ಅಂದರೆ 0 ಲೆಸ್ ದ್ಯಾನ್ P of E ಇರುತ್ತೆ. ಅಂದರೆ P of E ಏನಾಗಿರುತ್ತೆ ನಮಗೆ 0ಗಿಂತ ಯಾವಾಗಲೂ ಜಾಸ್ತಿನೇ ಇರುತ್ತೆ, ಈಕ್ವಲ್ ಇರೋದಿಲ್ಲ. ಆ್ಯಂಡ್ ದೆನ್ ಇಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1. ಸೊ 1ಗೆ ಈಕ್ವಲ್ ಇರುತ್ತೆ, ಇಲ್ಲ 1ಗಿಂತ ಚಿಕ್ಕದಾಗಿ ಇರುತ್ತೆ. ಸೊ ದಟ್ ಈಸ್ ಆಪ್ಷನ್ ಡಿ ಈಸ್ ದ ಆನ್ಸರ್. 0 ಲೆಸ್ ದ್ಯಾನ್ P of E ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1. ಸೊ ಆಪ್ಷನ್ ಡಿ ಈಸ್ ದ ಆನ್ಸರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಯಿತು. ಇವಾಗ 1 marks ಕ್ವಶನ್ ನೋಡೋಣ. ಸೊ ಏನಿದೆ, ಇನ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ಸ್ ಟು 0 ಇಫ್ b ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ಸ್ ಟು 0, ರೈಟ್ ದ ನೇಚರ್ ಆಫ್ ರೂಟ್. ಸೊ ಇಫ್ b ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ಸ್ ಟು 0 ಆಯಿತು ಅಂತ ಹೇಳಿದ್ರೆ ನಮಗೆ ನೇಚರ್ ಆಫ್ ರೂಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್. ಸೊ ಡಿಸ್ಕ್ರಿಮಿನೆಂಟ್ ನಮಗೆ ಈಕ್ವಲ್ ಆಯಿತು ಅಂತ ಹೇಳಿದ್ರೆ ಏನು ಬರಿತೀವಿ 2 ಈಕ್ವಲ್ ರಿಯಲ್ ರೂಟ್ಸ್. ಅದೇ ರೀತಿ ನಮಗೆ ಬೈ ಚಾನ್ಸ್ ಇದು ಡಿಸ್ಕ್ರಿಮಿನೆಂಟ್ ನಮಗೆ ಲೆಸ್ ದ್ಯಾನ್ 0 ಆಯಿತು ಅಂತ ಹೇಳಿದ್ರೆ ನೋ ರಿಯಲ್ ರೂಟ್ಸ್, ಅಂದರೆ ನೆಗೆಟಿವಲ್ಲಿ ಬಂತು ಆನ್ಸರ್ ಅಂತ ಹೇಳಿದ್ರೆ ನೋ ರಿಯಲ್ ರೂಟ್ಸ್ ಅಂತ ಹೇಳಿ ಬರಿತೀವಿ. ಸೊ ಅದೇ ನಮಗೆ ಬೈ ಚಾನ್ಸ್ ಡೆಲ್ಟಾ ಅಂದರೆ ಡಿಸ್ಕ್ರಿಮಿನೆಂಟ್ ಈಸ್ ಗ್ರೇಟರ್ ದ್ಯಾನ್ 0 ಪಾಸಿಟಿವ್ ವ್ಯಾಲ್ಯೂ ಬಂತು ಅಂತ ಹೇಳಿದ್ರೆ ನಮಗೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, ಎರಡು ಬೇರೆ ಬೇರೆ ರೀತಿಯಾದಂತಹ ರೂಟ್ಸ್ ನಮಗೆ ಸಿಗುತ್ತೆ. 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಸೊ ಈ 3 ನೆನ್ಪಿಟ್ಕೊಳ್ಳಿ, ನೇಚರ್ ಆಫ್ ರೂಟ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, ನೇಮ್ ದ ಸಾಲಿಡ್ ಫಾರ್ಮ್ಡ್ ವೆನ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಈಸ್ ರೊಟೇಟೆಡ್ ಆನ್ ಎನಿ ಸೈಡ್ ಆಫ್ ಆಕ್ಸಿಸ್ ಅದರ್ ದ್ಯಾನ್ ದ ಹೈಪೋಟಿನಸ್. ಅಂದರೆ ಸೊ ಇಲ್ಲಿ ಒಂದು ರೈಟ್ ಟ್ರಯಾಂಗಲ್ ಇದೆ. ಸೊ ಈ ರೈಟ್ ಟ್ರಯಾಂಗಲ್ನ ಯಾವುದಾದ್ರೂ ಒಂದು ಆಕ್ಸಿಸ್ ಅಂದರೆ ಹೈಪೋಟಿನಸ್ ಬಿಟ್ಟು ಯಾವುದಾದ್ರೂ ಒಂದು ಆಕ್ಸಿಸಿಗೆ ಈ ರೀತಿ ನಾವು ಒಂದು ಸ್ಟಿಕ್ನ ಜಾಯಿಂಟ್ ಮಾಡಿಬಿಟ್ಟು ರೊಟೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ನಮಗಲ್ಲಿ ಯಾವ ಶೇಪ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಫಾರ್ಮ್ ಆಗೋದು ಕೋನ್ ಶೇಪ್. ಸೊ ಆನ್ಸರು ಕೋನ್. 11th one, write the statement of Pythagoras theorem. ಸೊ ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇನ್ ಎ ರೈಟ್ ಟ್ರಯಾಂಗಲ್, ಇನ್ ಎ ರೈಟ್ ಟ್ರಯಾಂಗಲ್, ಸೊ ಇನ್ ಎ ರೈಟ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ hypotenuse side is equal to the sum of square of other two sides. So this is Pythagoras theorem statement. Next, 13th question. What is the number of tangents that can be drawn to a
ಸರ್ಕಲ್. ಸೊ ಇಲ್ಲಿ ನಮಗೆ ಅಟ್ ಎ ಪಾಯಿಂಟ್, ಫ್ರಮ್ ಎ ಪಾಯಿಂಟ್ ಅಥವಾ ಆನ್ ಎ, ಹೌ ಮಚ್ ಪ್ಯಾರಲಲ್ ಲೈನು, ಸೊ ಈ ರೀತಿ ಯಾವುದೇ ರೀತಿ ಕಂಡೀಷನ್ ಇಲ್ಲ. ಜಸ್ಟ್ ಏನಿದೆ, ವಾಟ್ ಈಸ್ ದ ನಂಬರ್ ಆಫ್ ಟ್ಯಾಂಜೆಂಟ್ಸ್ ದಟ್ ಕ್ಯಾನ್ ಬಿ ಡ್ರಾನ್ ಟು ಎ ಸರ್ಕಲ್. ಅಂದರೆ ಒಂದು ಸರ್ಕಲಿಗೆ ನಾವು ಎಷ್ಟು ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ಬೋದು. ಸೊ ವಿ ಕ್ಯಾನ್ ಡ್ರಾ ಇನ್ಫೈನೈಟ್ ನಂಬರ್ ಆಫ್ ಟ್ಯಾಂಜೆಂಟ್ಸ್. ಸೊ ವಿ ಕ್ಯಾನ್ ಡ್ರಾ ಇನ್ಫೈನೈಟ್ ನಂಬರ್ ಆಫ್ ಟ್ಯಾಂಜೆಂಟ್ಸ್ ಅಂತ ಹೇಳ್ತೀವಿ. ಸೊ ಅದೇ ನಮಗೆ ಅಟ್ ಎ ಪಾಯಿಂಟ್ ಅಂತ ಕೇಳಿದ್ರು ಅಂತ ಹೇಳಿದ್ರೆ, ವಾಟ್ ಈಸ್ ದ ನಂಬರ್ ಆಫ್ ಟ್ಯಾಂಜೆಂಟ್ ದಟ್ ಕ್ಯಾನ್ ಬಿ ಡ್ರಾನ್ ಅಟ್ ಎ ಪಾಯಿಂಟ್ ಆಫ್ ಎ ಸರ್ಕಲ್ ಅಂತ ಹೇಳಿದ್ರೆ ಓನ್ಲಿ 1 ಅಂತ ಕರಿತೀವಿ. ಅದೇ ಫ್ರಮ್ ಅ ಪಾಯಿಂಟ್ ಅಂತ ಕೇಳಿದರೆ, ಅಂದರೆ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಹೇಳಿದ್ರೆ ಆಚೆ ಕಡೆ ಅಂದರೆ ಸರ್ಕಲ್ ಔಟ್ಸೈಡಿಂದ ನಾವು ವಿ ಕ್ಯಾನ್ ಡ್ರಾ 2 ಟ್ಯಾಂಜೆಂಟ್ಸ್. ಸೊ ಈ ರೀತಿ ಕ್ವಶನ್ಸ್ನ ಅವರು ಹೇಗೆ ಬೇಕಾದರೂ ಫ್ರೇಮ್ ಮಾಡ್ಬೋದು. ಜಸ್ಟ್ ಏನಿದೆ, ವಾಟ್ ಈಸ್ ದ ನಂಬರ್ ಆಫ್ ಟ್ಯಾಂಜೆಂಟ್ ದಟ್ ಕ್ಯಾನ್ ಬಿ ಡ್ರಾನ್ ಟು ಎ ಸರ್ಕಲ್ ಅಂತಿದೆ. ಸೊ ದಟ್ ಈಸ್ ಇನ್ಫೈನೈಟ್. ಸೊ ನೆಕ್ಸ್ಟ್ ಏನಿದೆ ನೋಡಿ, ಇಫ್ ದ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಈಸ್ 60 ಡಿಗ್ರಿ, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಟ್ಯಾಂಜೆಂಟ್ಸ್. ಅಂದರೆ ಇಫ್ ಯು ಕನ್ಸಿಡರ್ ಅ ಸರ್ಕಲ್, ಸೊ ಈ ಒಂದು ಸರ್ಕಲಿಗೆ ನಾವು ಎಕ್ಸ್ಟರ್ನಲ್ ಪಾಯಿಂಟಿಂದ ಏನು ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿದ್ದೀವಿ. ಸೊ ಇವೆರಡು ಟ್ಯಾಂಜೆಂಟ್ಸ್ ಇಲ್ಲಿ ಏನು ಡ್ರಾ ಮಾಡಿದ್ದೀವಿ. ಸೊ ಇವೆರಡರದ್ದು ಆ್ಯಂಗಲ್ ಏನಿದೆ 60 ಡಿಗ್ರಿ ಇದೆ. ಸೊ ವಿ ಹ್ಯಾವ್ ಟು ಫೈಂಡ್, ಸೊ ಇದು ಸೆಂಟರ್ ಅಂತ ತೊಗೊಂಡ್ರೆ, ಸೊ ವಿ ಹ್ಯಾವ್ ಟು ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ ಆ್ಯಂಡ್ ದ ಟ್ಯಾಂಜೆಂಟ್ಸ್. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಆ್ಯಂಗಲ್ ಓ ಎಷ್ಟಾಗುತ್ತೆ ನಮಗೆ ಅಂತ ಹೇಳಿದ್ರೆ 180ಲಿ ಮೈನಸ್ ಮಾಡ್ಕೊತೀವಿ. 180 ಮೈನಸ್ 60 ಡಿಗ್ರಿ ದಟ್ ಈಸ್ ಎಷ್ಟಾಗುತ್ತೆ 120 ಡಿಗ್ರಿ. ಸೊ ದಿಸ್ ಈಸ್ 120 ಡಿಗ್ರಿ. ಸೊ ಇಲ್ಲಿ ಏನಾಗುತ್ತೆ, ಇವೆರಡು ರೈಟ್ ಆ್ಯಂಗಲ್ ಆಗುತ್ತೆ. ವಿ ನೋ ದಟ್ ದೀಸ್ ಟು ಆ್ಯಂಗಲ್ಸ್ ಆರ್ ರೈಟ್ ಆ್ಯಂಗಲ್ ಬಿಕಾಸ್ ನಮಗೇನು ದ ಆ್ಯಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ ಆ್ಯಂಡ್ ದ ರೇಡಿಯೈ ಎಷ್ಟಿರುತ್ತೆ 90 ಡಿಗ್ರಿ. ಬಟ್ ಇಲ್ಲಿ ಫೈಂಡ್ ಮಾಡಿ ಅಂತ ಹೇಳಿದ್ರಿಂದ ನಾವು ಫೈಂಡ್ ಮಾಡೋಣ. ಸೊ ಇಲ್ಲಿ ಪಿ ಕ್ಯೂ ಆರ್. ಸೊ ಇಲ್ಲಿ ಫ್ರಮ್ ಫಿಗರ್ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ ಓ ಪಿ ಕ್ಯೂ ಆರ್. ಸೊ ಇದೇನಾಗುತ್ತೆ, ನಮಗೆ ಒಂದು ಕ್ವಾಡ್ರಿಲ್ಯಾಟರಲ್ ಆಗುತ್ತೆ. ದಟ್ ಈಸ್ ಆ್ಯಂಗಲ್ ಓ ಪ್ಲಸ್ ಆ್ಯಂಗಲ್ ಕ್ಯೂ ಪ್ಲಸ್ ಆ್ಯಂಗಲ್ ಆರ್ ಪ್ಲಸ್ ಪಿ ಇಸ್ ಈಕ್ವಲ್ಸ್ ಟು 360 ಡಿಗ್ರಿ. ಸೊ ಇದು ಆ್ಯಂಗಲ್ ಸಮ್ ಆಫ್ ಇಂಟರ್ನಲ್ ಆ್ಯಂಗಲ್ ಆಫ್ ಕ್ವಾಡ್ರಿಲ್ಯಾಟರಲ್ ಇಸ್ 360 ಡಿಗ್ರಿ. ಸೊ ಇಲ್ಲಿ ನಮಗೆ ಆ್ಯಂಗಲ್ ಓ ಎಷ್ಟು ಫೈಂಡ್ ಔಟ್ ಆಗಿದೆ, ನಮಗೆ 120 ಡಿಗ್ರಿ ಪ್ಲಸ್ ಆ್ಯಂಗಲ್ ಕ್ಯೂ ವಿ ಡೋಂಟ್ ನೋ, ಹಾಗೆ ಬರ್ಕೋಣ, ಪ್ಲಸ್ ಆ್ಯಂಗಲ್ ಆರ್ ಕೂಡ ಹಾಗೆ ಬರ್ಕೋಣ. ದೆನ್ ಆ್ಯಂಗಲ್ ಪಿ ಎಷ್ಟಿದೆ ನಮಗೆ 60 ಡಿಗ್ರಿ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 360 ಡಿಗ್ರಿ. ಸೊ 120 ಪ್ಲಸ್ 60 ಅಂತ ಹೇಳಿದ್ರೆ, ಸೊ 360, 120 ಪ್ಲಸ್ 60 ಅಂತ ಹೇಳಿದ್ರೆ 180. ಸೊ ಈ 180 ನಮಗೆ ಈ ಕಡೆ ಹೋದರೆ ಏನಾಗುತ್ತೆ ಮೈನಸ್ 180. ಸೊ ವಿಚ್ ಈಸ್ ಈಕ್ವಲ್ಸ್ ಟು 360 ಮೈನಸ್ 180 ಈಸ್ 180 ಡಿಗ್ರಿ. ಸೊ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ ಆ್ಯಂಡ್ ದ ಟ್ಯಾಂಜೆಂಟ್ ಇವೆರಡು ಎಷ್ಟಿದೆ ನಮಗೆ 180 ಡಿಗ್ರಿ. ಅಥವಾ ಸೊ ವಿ ಕ್ಯಾನ್ ಸೇ ದಟ್ ಆ್ಯಂಗಲ್ ಕ್ಯೂ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಆರ್ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಎರಡು 90 ಡಿಗ್ರಿ ಇರುತ್ತೆ. ಇದನ್ನು ನಮಗೆ ಆಲ್ರೆಡಿ ಗೊತ್ತಿದೆ, ದ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಆ್ಯಂಡ್ ರೇಡಿಯೈ ಈಸ್ 90 ಡಿಗ್ರಿ. ಸೊ ನೀವು ಡೈರೆಕ್ಟಾಗಿ ಬರೆದ್ರು ಯು ವಿಲ್ ಗೆಟ್ ಅ ಮಾರ್ಕ್ಸ್. ನೆಕ್ಸ್ಟ್ 15th one, find the value of secant square 26 degree minus tan square 26 degree. ಸೊ ಇದು ನೋಡಲಿಕ್ಕೆ ನಿಮಗೆ ಡಿಫಿಕಲ್ಟ್ ಅನಿಸ್ತಿದೆ, ಬಟ್ ಇಟ್ಸ್ ವೆರಿ ಈಸಿ. ಸೊ ವಿ ನೋ ದಟ್ ದೇರ್ ಇಸ್ ಆ್ಯನ್ ಐಡೆಂಟಿಟಿ ದಟ್ ಈಸ್ secant square theta minus tan square theta is equals to 1. ಸೊ ಇಲ್ಲಿ ಥೀಟಾ ಜಾಗದಲ್ಲಿ ನಮಗೆ 26 ಇದೆ ಅಷ್ಟೇ. ಸೊ ಥೀಟಾ ಜಾಗದಲ್ಲಿ 26 ಡಿಗ್ರಿ ಇದೆ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ secant square 26 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ 26 ಡಿಗ್ರಿ. ಸೊ ಥೀಟಾ ಹಿಯರ್ ಸೇಮ್ ಇದೆ. ಸೊ ಆನ್ಸರ್ ಏನಿದು ನಮಗೆ 1. ನೆಕ್ಸ್ಟ್, ಇಫ್ 13 sin theta is equals to 12, find the value of cosecant theta. ಸೊ ಇಲ್ಲಿ ನಾವು ಜಸ್ಟ್ ಸೈನ್ ಥೀಟಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಈ ಕಡೆ 12 ಇದೆ, 13 ಈ ಕಡೆ ಹೋದ್ರೆ ಏನಾಗುತ್ತೆ ಡಿವೈಡೆಡ್ ಬೈ 13, 12/13. ಸೊ ಇಲ್ಲಿ ಕೊಸಿಕೆಂಟ್ ಥೀಟಾ ಅಂತ ಹೇಳಿದ್ರೆ ಇಟ್ ಇಸ್ ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ, ದಟ್ ಈಸ್ 1/sin theta. ಸೊ ವಿಚ್ ಈಸ್ ಈಕ್ವಲ್ಸ್ ಟು 1 divided by 12/13. ಸೊ ಇದು ರೆಸಿಪ್ರೋಕಲ್ ಏನಾಗುತ್ತೆ 13/12, ಆರ್ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್. ಸೊ ಇದನ್ನು ಉಲ್ಟಾ ಮಾಡಿ ಬರೋದ್ವಿ ಅಂತ ಹೇಳಿದ್ರೆ 13/12 ಇಸ್ ದ ಆನ್ಸರ್. ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ 1 ಮಾರ್ಕ್ ಕ್ವಶನ್ಸು. ಸೊ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.